प्रेम करून लग्न केलं, पण त्या प्रेमाचं शेवट मात्र खुनात झालं. पोलीस पतीनं आपल्या बायकोलाच ठार केल्याचा हा धक्कादायक प्रकार घडलाय. घरच्यांच्या विरोधात जाऊन त्यांनी 13 वर्षापूर्वी प्रेमविवाह केला होता. जातीभेद ओलांडून दिलेलं प्रेम एकच असतं असा संदेश देणाऱ्या या जोडप्याची कहाणी मात्र दुर्दैवी ठरली. तो पोलीस कॉन्स्टेबल तर ती सरकारी बस कंडक्टर होती. काही महिन्यांपूर्वी पतीपासून घटस्फोट घेतलेल्या त्या स्त्रीची आता हत्या करण्यात आली आहे. अखेर कोणत्या कारणामुळे हे जोडपं वेगळं झालं आणि हा खून का झाला, चला पाहूयात ही कहाणी. पोलीस ठाण्यामध्ये तक्रार देऊन नको हा नवरा असं म्हणत तिनं घटस्फोट घेतला होता. स्वतःचं आयुष्य नव्याने जगायला सुरुवात केली होती, पण एकटी राहायला सुरुवात करताच तिचं जीवन संपलं. मृत स्त्रीचं नाव आहे काशम्मा नेल्लीगल्ली, वय 35. ही बेळगाव जिल्ह्यातील बैलहोंगल तालुक्यातल्या हिरेबागेवाडी गावची रहिवासी. बस कंडक्टर म्हणून काम करणारी काशम्मा सौदत्तीच्या रामसेट भागामध्ये भाड्याच्या घरामध्ये राहत होती. 13 ऑक्टोबर रोजी ती ड्युटीवरून घरी आली, पण दुसऱ्या दिवशी परत गेलीच नाही. 4 दिवसांनी घरातून येणाऱ्या दुर्गंधीनं शेजाऱ्यांनी पोलिसांना कळवलं. पोलिसांनी घर उघडून पाहिलं असता काशम्माचा खून झालेला होता. पोस्टमार्टमसाठी मृतदेह बेळगाव बिम्स रुग्णालयात पाठवण्यात आला. ನಮ್ಮ ದೊಡ್ಡಪ್ಪನ ಮಗಳ್ರಿ, ನಮಗೆ ಅಕ್ಕ ಆಗ್ಬೇಕ್ರಿ. ಇವ್ರದ್ದು ಮದುವೆ ಆಗಿತ್ತು ರೀ. ಗಂಡ ಎಂತಿದ್ದು ಅವಾಗವಾಗ ಸ್ವಲ್ಪ ಜಗಳ ಇತ್ತು ರೀ. ಅದಕ್ಕೆ ನಮ್ಗೆ ನಿನ್ನೆ 7:30-8 ಗಂಟೆಗೆ ಸುದ್ದಿ ಬಂತು ರೀ. ಅವಾಗ ಅಲ್ಲಿ ಇದಕ್ಕೆ ಹೋಗಿ ಸೌದತ್ತಿಗೆ ಹೋಗಿ ನೋಡಿದಾಗ ಗುರ್ತಾಗೈತೆ ರೀ, ಹಿಂಗಾಗೈತೆ ಅಂತೇಳಿ. ಹಾಂ ರೀ, ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಇವರು ಕಂಡಕ್ಟರ್ ಇದ್ದರು, KSRTC ಕಂಡಕ್ಟರ್. ಗಂಡ ಹೆಂಡತಿ ಜಗಳ ರೀ. 10 ವರ್ಷ ಮ್ಯಾಗ ಆಯ್ತು. ಹಾಂ ಸರ್. ಇಲ್ಲರಿ, ನಮಗದು ಏನು ಅವ್ರಿಗೆ ಹೇಳಲಿನ ಹೋಗಿದ್ರು ರೀ. ಅವ್ರ ಪಾಡಿಗೆ ಅವ್ರು ಇದ್ದರು. ನಾವೇನು ಅವ್ರ ಸಾಬ್ರಿಗೆ ಏನು ನಾವು ಇರಾಕಿಲ್ಲ ರೀ. ಅವ್ರ ಗಂಡ ಹೆಂಡತಿ ಜೀವನದಾಗ ಅವರು ಆರಾಮಿದ್ರು. ಅವ್ರವ್ರ ಏನು ವೈಷಮ್ಯ ಇತ್ತು ಹೀಗೆಲ್ಲ ಮಾಡಿದಾರೆ ಅಷ್ಟೆ. ಅವ್ರು ಅದು ಚಾಕೋಲೆ ಏನು ಹೊಡೆದಾರಂತ ರೀ. ಅದು ಕೋರ್ಟ್ನಾಗ ಕೇಸ್ ಇತ್ತು ರೀ. ಕೋರ್ಟ್ನಾಗ ಕೇಸ್ ಇರಾಕತ್ರು ಈ ಟೈಪ್ ಮಾಡಿದಾರೆ. ಹಾಂ ರೀ, ಅವಾಗ ಬರ್ತಿದ್ದಂತ್ರಿ, ಕಾಡ್ತಿದ್ದ. ಈಗಾಗಲೇ ಒಮ್ಮೆ ಬಸ್ನ್ಯಾಗ ಜಗಳ ಮಾಡಿದಾನ್ರಿ. ಒಮ್ಮೆ ಬರ್ದಿದ್ದಂತ್ರಿ, ಮಷೀನದು ಒಡೆದ. ಅವಾಗೂ ಅಲ್ಲೇ ಸೌದತ್ತಿ ಸ್ಟೇಷನ್ದಾಗ ಕರೆಸಿ ಎಲ್ಲ ಬುದ್ಧಿ ಹೇಳಿದ್ರು ಮತ್ತು ಈ ಥರ ಮಾಡ್ಯಾರ. ಹೌದಲ್ಲ ಸರ್, ನ್ಯಾಯವಾಗಿ ಏನೈತಲ್ಲ ಅದು. ನಾವು ಈಗ ಅವ್ರು ಹೆಂಗಾರ ಇರುವಲ್ರು, ಅವ್ರ ಜೀವನದಾಗ ಅವ್ರು ಇರಲಿ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ ಅವ್ರನ್ನ. ಮತ್ತು ಅವರು ಇಬ್ಬರು ಸರಿಯಾಗಿ ಜೀವನ ಮಾಡಲಿಲ್ಲ ಅಂತಂದ್ರೆ ಈಗ ಮತ್ತು ನಾವು ಈಗ ನಮ್ಮ ಅಕ್ಕನ ಕಳ್ಕೊಂಡವು ಅಂತಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಏನು ಶಿಕ್ಷೆ ಕೊಡ್ತೈತಲ್ಲ ಅದು ಕಾನೂನು ಪ್ರಕಾರ ಕೊಡಲಿ ಅನ್ನೋದು ನಮ್ಮ ಆಸೆ. ಮಂಜುನಾಥ್ ಈರಪ್ಪ ನೆಲ್ಲಿಗೇನಿ ಸರ್. ಅವ್ರದ್ದು ಈಗ 2011 ಅವ್ರು ಇಲ್ಲಿ ನೌಕರಿ ಮಾಡ್ತಿದ್ರು ರೀ. ನಮ್ಮ ಅಕ್ಕರ್ರಿ ಅವ್ರನ್ನ ಇಲ್ಲಿ ಅವರು ಇಬ್ಬರು ಜಾಬ್ ಮಾಡ್ತಿದ್ರು ರೀ. ಅವರು ಪೊಲೀಸ್ ಇದ್ದರು, ಅವರು ಇಲ್ಲಿ KSRTC ಕಂಡಕ್ಟರ್ ಇದ್ದರು ರೀ. ಅವರಿಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು ರೀ 2013ರಾಗ ರೀ. 2015ರಾಗ ರೀ ಒಂದು ಮಗು ಆದ ನಂತರ ಇಬ್ಬರು ನಡುವೆ ದಾಂಪತ್ಯ ಜೀವನ ಸರಿ ಇರಲಿಲ್ಲ ರೀ. ಬರೀ ಜಗಳ, ಹೊಡೆದಾಟ, ಬರೀ ಇದನ್ನು ಮಾಡ್ಕೊಂತ ಬಂದಿದ್ರು ರೀ ಇಬ್ಬರು. ಅವನಿಗೆ ಬೇರೆ ಚಟಗಳು ರೀ, ಕುಡಿ ಚಟ, ಇಂಥವು ಇಸ್ಪೆಟ್ಟು, ಏನೋ ಒಂದು ಚಟ, ಬೇರೆ ಚಟ ಅಂಟ್ಕೊಂಡ ಅವ ಬರೀ ಅವಳು ದುಡ್ದಿದ್ದ ಪಗಾರನಾಗನ ಬದುಕುವಂಥ ಜೀವನ ನಡೆಸತ್ತಿದ್ರಿ. ಪೊಲೀಸ್ ಇದ್ರಿ ಸರ. ನಮ್ಮ ಸಿಸ್ಟರ್ KSRTC ಕಂಡಕ್ಟರ್ ಇದ್ದರು ರೀ. ಅವ್ರು 2015 ಮಗು ಆದ ನಂತರ ಅವ್ರಿಗಿಬ್ಬರಿಗೂ ಸರಿನೇ ಹೋಗಲಿಲ್ಲ ರೀ. 7-8 ವರ್ಷ ಆದರೂ ಸರಿ ಹೋಗಲಿಲ್ಲ. ಈಗ ಮೊನ್ನೆ 2 ವರ್ಷದ ಹಿಂದೆ ನನಗೆ ಸಾಕಿವ್ ನಿಂಬಲ್ಲಿ ಜೀವನ ಅಂಥೇಳಿ ಬಿಟ್ಟು ಬಂದ್ರಿ. ನಂಗೆ ಡೈವರ್ಸ್ ಕೊಡಿಸ್ರಿ, ಇವನಿಂದ ಸಾಕು ನಂಗೆ ಅಂಥೇಳಿ ನಮ್ಮ ಮನೆಗೆ ಬಂದಾಗ ನಾವು ಅವ್ರಿಗೆ ಡೈವರ್ಸ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ರೀ. ಮೊನ್ನೆ 4ನೇ ತಿಂಗಳ 5ನೇ ತಾರೀಕು ಏಪ್ರಿಲ್ ತಿಂಗಳೊಳಗೆ ಡೈವರ್ಸ್ ಆತ್ರಿ ಅವ್ರಿಬ್ಬರದು. ಡೈವರ್ಸ್ ಆದಮೇಲೂ ಸುಮ್ಮನೆ ಉಳಿತಾರಂಗಾರ, ನೆಮ್ಮದಿಯಾಗಿ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ ಅಂತೇಳಿ ಸುಮ್ಮನಾಗಿದ್ದೀವಿ ರೀ. ಅವ ಏನಿಲ್ಲ, ಮತ್ತು ಅದೇ ಬಂದು ಕಿರಿಕಿರಿ ಮಾಡೋದು, ಹೊಡೆಯೋದು, ಬಡಿಯೋದು, ಇದು ರೀತಿ ಮಾಡ್ಕೊತ ಬಂದ್ರಿ. ಈಗ ರೀಸೆಂಟಾಗಿ ಮೊನ್ನೆ ಸೌದತ್ತಿಗೆ ಬಂದ
ಅವಳ ಮೇಲೆ ಹಲ್ಲೆ ಮಾಡೋದಾಗಲಿ ಇದನ್ನು ಮಾಡೋದಾಗಲಿ ಹೊಡಿದಾಗಲಿ ಬಡಿದಾಗಲಿ ಮತ್ತು ದುಡ್ಡು ಕೇಳೋದು ಇಂಥವೆಲ್ಲ ಮಾಡಿ ಸೋಮವಾರ ದಿವಸ ಇಂಥದ್ದೊಂದು ತಪ್ಪು ಕೆಲಸ ಮಾಡಿ ಹೋಗಿದ್ದಾನೆ ಸರ್ ಅವ. ನಿಮಗೆ ಮನೆಯಾಗಿದ್ದಾಗನ ಹಾಂ ಅಲ್ಲೇ ರೂಮಿಗೆ ಡ್ಯೂಟಿ ಮುಗಿಸ್ಕೊಂಡು ಬಂದ ಮೇಲೆ ಅವಳನ್ನ ರಾತ್ರಿ ಈ ಕೃತ್ಯ ಮಾಡಿದ್ದಾನೆ ಸರ್ ಅವ. ಡೈವರ್ಸ್ ಆದಮೇಲೆ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಸೌದತ್ತಿ ಒಳಗಿದ್ರಿ ಅವ್ರು. ನಿಪ್ಪಾನಿ ಬಿಟ್ಟು ಬಂದು ಇವ್ರು ನಿಪ್ಪಾನಿಗಿದ್ರು ಸರ್. ಪೊಲೀಸ್ ಯಾರು ರೀ ಅವ್ರು ಪೊಲೀಸ್ ಮೇಡಮ್ ನೌಕರಿ ಸೌದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ದೀವಿ ಸರ್. ಇವ್ರದ್ದೇನು ಡೈವರ್ಸ್ ಬೇಕಂತೇಳಿ ಊರಿಗೆ ಬಂದ್ರಲ್ಲ ಅವಾಗನ ಇವರಿಗೆ ಸೌದತ್ತಿ ಇಲ್ಲಿ ಇದ್ರೆ ತೊಂದರೆ ನಿಪ್ಪಾನಿ ಒಳಗಿದ್ರೆ ತೊಂದರೆ ಆಗ್ತದೆ ಅಂತೇಳಿ ಸೌದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ದೀವಿ ರೀ. ಟ್ರಾನ್ಸ್ಫರ್ ತೊಗೊಂಡು ಅದು ಸೌದತ್ತಿ ಒಳಗೆ ಡ್ಯೂಟಿ ಮಾಡ್ಕೊತ ಇದ್ರಿ 2 ವರ್ಷದಿಂದ. ಡಿವೋರ್ಸ್ ಆದಮೇಲೂ ಅವ್ರಿಗೆ ಕಿರುಕುಳ ಕೊಟ್ಕೊಂತಾನೆ ಇದ್ದ ಸರ್ ಅವ. ಕಿರುಕುಳ ಕೊಡೋದು ಕಂಪ್ಲೇಂಟ್ ಒಂದು ಸತಿ ಬಸ್ನಾಗ ಬಂದ ಅದು ಟಿಕೆಟ್ ಮಷಿನ್ ಬರ್ತೈತಲ್ಲ ಸರ್ ಅವ್ರದ್ದು ಕಂಡಕ್ಟರ್ದು, ಅದನ್ನೆಲ್ಲ ಹೊಡೋದು ಅಕ್ಕಿನ ಹೊಡೆದು ತಲೆ ಹೊಡೆದು ಇಂಥವೆಲ್ಲ ಮಾಡಿ ಅವಾಗೂ ಕಂಪ್ಲೇಂಟ್ ಆಗಿ MLC ಆಗೈತೆ ರೀ. MLC ಆಗಿ ಅವನ ಮೇಲೆ ಕಂಪ್ಲೇಂಟ್ ಆಗಿ ಅವಾಗ ಸಸ್ಪೆಂಡ್ ಆಗಿದ್ರಿ. ಅವ ಸಸ್ಪೆಂಡ್ ಆದರೂ ಬುದ್ಧಿ ಬರಲಿಲ್ಲ ರೀ ಅವನಿಗೆ. ಮತ್ತು ಒಬ್ಬ ಮಗ ಅದಾನ ರೀ ಸರ್. 2015ರಾಗ ಅವನ ಕಡೆನೇ ತೊಗೊಂಡೋಗಿದ್ದಾನೆ ಸರ್. ಈಕಿನ ಹೊಡೆದು ಬಡ್ದು ಮಾಡಿ ನಮ್ಮ ಕಡೆ ಇಲ್ರಿ, ಅವನ ಕಡೆನೇ ತೊಗೊಂಡೋಗಿದ್ದಾನೆ ರೀ. ಇದೆ ಸರ್ ದುಡ್ಡು ಕೊಡು, ಅವ್ನು ಸರಿಯಾಗಿ ಕೆಲ್ಸಕ್ಕೆ ಹೋಗಂಗಿಲ್ಲ ರೀ, ಅವ್ನು ಜಾಸ್ತಿ ಚಟ್ಕೊಳ್ರಿ, ಇಂಥವೆಲ್ಲ ಮಾಡ್ಕೊತಾರಿ. ಆಕೆಗೆ ದುಡ್ಡು ಕೊಡು ಅಂತೇಳಿ ಇದನ್ನು ಮಾಡ್ತಿದ್ದ, ಬಡಿತಿದ್ರಿ. ಲವ್ ಮ್ಯಾರೇಜ್ ಆದಾಗ ನಿಮ್ಮ ಕಡೆ ಅವ್ರ ಕಡೆ ಎರಡು ಕಡೆ ಒಪ್ಪಿಗೆ ಇತ್ತಾ? ನಮ್ಮ ಕಡೆ ಅಂತೂ ಇರಲಿಲ್ಲ ಸರ್. ನಾವೇನು ಮಾಡಿದ್ದೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀವಿ ಸರ್. ನಮಗೆ ಅವ್ರ ವಿಷಯ ನಾವು ಮದುವೆ ಮಾಡ್ಕೊಂಡೆ ಅಂತ ಹೇಳಿದ್ರಿ. ನಾವು ಮದುವೆ ಮಾಡ್ಕೊಂಡು ಆಯ್ತಪ್ಪ ನೀವು ಮದುವೆ ಮಾಡ್ಕೊಂಡಿದ್ರಲ್ಲ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಇದ್ದು ಬಿಡ್ರಿ ಹಂಗಾರ ಅಂತೇಳಿ ನಾವು ಅವತ್ತಿಂದ ಅವರು ಇಬ್ಬರು ಜಾಬ್ ಇದ್ದಾಗ ಜಾಬ್ ಇದ್ದಾಗ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರಿ ಸರ್. ಒಂದೇ ಕಡೆ ಇದ್ರೇನ್ರಿ ಜಾಬ್? ಫಸ್ಟ್ ಇಲ್ಲಿ ಬೆಳಗಾವ್ದಾಗ ಇದ್ರಿ ಇಬ್ಬರು ಒಂದೇ ಕಡೆ. ಅದಾದಮೇಲೆ ಇಲ್ಲಿಂದ ಟ್ರಾನ್ಸ್ಫರ್ ಇಬ್ಬರು ತೊಗೊಂಡು ಹೋಗಿದ್ರಿ ನಿಪ್ಪಾನಿಗೆ. ನಿಪ್ಪಾನಿಂದ ವಾಪಸ್ ಅವಳಿಗೆ ಇಂಥ ಕಿರಿಕಿರಿ ಆಗಕ್ಕದ್ಮೇಲೆ 8 ವರ್ಷದ ಮೇಲೆ ಸೌದತ್ತಿಗೆ ಟ್ರಾನ್ಸ್ಫರ್ ತೊಗೊಂಡಿದ್ವಿ ಸರ್. ಅವಾಗ ಫೋನ್ ಮಾಡ್ತಿದ್ರಿ ನಮ್ಮ ತಾಯಿಯವ್ರಿಗೆ ಫೋನ್ ಮಾಡಿ ಹಿಂಗೆಲ್ಲ ಮಾಡ್ತಾನಿವ, ಹೊಡಿತಾನು ಬಡಿತಾನು. ಈಗಾಗಲೇ ನಿಪ್ಪಾನಿ ಸ್ಟೇಷನ್ದಾಗ ಸುಮಾರು ಸತಿ ಕಂಪ್ಲೇಂಟ್ ಆಗಿದವ್ರಿ ಅವರು. ಹೌದು ಸರ್, ಹೌದು. ಯಾವಾಗ ಹೊಡೆದಂತ್ರಿ? ಸೋಮವಾರ ದಿವಸ ಸರ್. ಮನ್ಯಾಗ ರೂಮ್ನಾಗ ಹೋಗಿ ಅಲ್ಲಿ ರೂಮ್ನಾಗ ಹೋಗ್ಯಾರ ರಾತ್ರಿ ನೈಟ್ ಟೈಮ್ನಾಗ ಹೊಡೆದು ಕ್ಯಾರ ಚಾಕುನಿಂದ ಏನೋ ಹೊಡೆದನಂತ್ರಿ. ಹೊಡೆದು ಕ್ಯಾದ್ರೆ ಅದನ್ನು ಡೋರ್ ಒಳಗೆ ಹೊರಗಡೆ ಚಾವಿ ಹಾಕ್ಕೊಂಡು ಹೋಗಿದ್ದೆ ಸರ್. ನಮಗೆ ಮಾಹಿತಿ ಯಾವಾಗ ಬಂತಂದ್ರೆ ಸರ್ ಅವತ್ತು ನಿನ್ನೆ ಸಾಯಂಕಾಲ ರೀ. ನಿನ್ನೆ ಸಾಯಂಕಾಲ ಅವರ ಜೊತೆಗೆ ಡ್ಯೂಟಿ ಮಾಡುವಂಥ ಒಬ್ಬ ಡ್ರೈವರು ಫೋನ್ ಮಾಡಿದ್ರಿ, ನಿಮ್ಮ ಸಿಸ್ಟರ್ ಮತ್ತು 3 ದಿವಸ ಆಯ್ತು ಡ್ಯೂಟಿಗೂ ಬಂದಿಲ್ಲ, ಎಲ್ಲಿ ಹೋಗಿದಾರ ವಿಚಾರ ಮಾಡಿರಿ ಸ್ವಲ್ಪ, ಮತ್ತು ಅಲ್ಲಿ ಮನೆಗದು ಬಂದಾರಣ ಅಂತ ಕೇಳಿದ್ರಿ. ಇಲ್ಲಿ ಬಂದಿಲ್ಲರಿ ಅಂತ ಹೇಳಿದೆ ರೀ. ನಾ ಆವಾಗ ಅವ್ರಿಗೆ ಅಲ್ಲಿಗೆ ಸೌದತ್ತಿಗೆ ಹೋದಿರು. ಅಲ್ಲಿ ನಾನು ನಮ್ಮ ಫ್ರೆಂಡ್ ಕೂಡಿ ಸೌದತ್ತಿಗೆ ಹೋದಾಗ ಡೋರ್ ಲಾಕ್ ಆಗಿತ್ತು ರೀ. ಆ ಮನೆ ಓನರ್ಗೆ ಕೇಳಿದ್ದೀವಿ ಎಲ್ಲಿ ಬಂದಾರ ಇಲ್ರಿ, ಏನು ಮಾಡ್ಯಾರ ಕಂಡಾರಣ ಅಂತ ಕೇಳಿದ್ದೀವಿ ರೀ. ಅವರು ಇಲ್ಲಪ್ಪ 3 ದಿವಸ ಆಯ್ತು ನಮಗೂ ಕಂಡಿಲ್ಲ, ಮನೆ ಚಾವಿ ಹಾಕೈತಿ, ಯಾವತ್ತು ಚಾವಿ ಹಾಕ್ತಿರ್ಕಿಲ್ಲ, ಈಗ ಚಾವಿ ಹಾಕೈತಿ ಅಂದ್ರಿ. ಅವಾಗ ನೋಡಿ ಹೋಗಿ ಸ್ಲೈಡಿಂಗ್ ವಿಂಡೋ ಇತ್ತು ಸರ್. ಆ ವಿಂಡೋ ಒಂದು ಸ್ವಲ್ಪ ಸರಿಸಿ ಟಾರ್ಚ್ ಹಾಕಿ ನೋಡಿದ್ದೀವಿ ರೀ. 7:30 ಸುಮಾರು ಕತ್ಲಾಗಿತ್ತು ರೀ. 7:30-8 ಗಂಟೆ ಸುಮಾರು ಕತ್ಲಾದಾಗ ಟಾರ್ಚ್ ಹಾಕಿ ನೋಡಿದಾಗ ಅಲ್ಲಿ ಬಿದ್ದಿದ್ರಿ ರೀ. ಹಾಂ, ಒಬ್ಬರೇ ಇರ್ತಿದ್ರಿ ರೀ ಶಿಕ್ಷೆ ಆಗ್ಬೇಕಂತ ಸರ್. ಅವಳ ಸಾವಿಗೆ ಸರಿಯಾದ ನ್ಯಾಯ ಸಿಗಲಿ ಅಷ್ಟೇ ಸರ್, ಮತ್ತೇನಿಲ್ಲ. ಅವನಿಗೆ ಶಿಕ್ಷೆ ಆಗಲಿ, ಅವಳ ಸಾವಿಗೆ ಸರಿಯಾದ न्याय ಸಿಗಲಿ ಅಷ್ಟೇ ಸರ್. ನನ್ನ ಹೆಸರು ಈರಣ್ಣ ಶಿವರುದ್ರಪ್ಪ ನೆಲ್ಲಿಗಿನಿ ಅಂತೇಳಿ, ಬೆಳವಡಿ ಊರು ರೀ. घरच्यांच्या विरोध जाऊन 13 वर्षांपूर्वी काशम्मानं कागवाड तालुक्यातल्या बनसवाड गावातील संतोष कांबळे या पोलीस जवानाशी प्रेमविवाह केला होता. दोघेही सरकारी नोकरीत होते. तो पोलीस तर ती बस कंडक्टर. काही वर्ष सर्व ठीक चाललं, पण हळूहळू छोट्या छोट्या कारणांवरून वाद सुरू झाले. पती संतोषनं काशम्मावर संशय घ्यायला सुरुवात केली. त्यातून तिला त्रास देऊ लागला. त्यामुळे वैतागून काशम्मा माहेरी परत गेली आणि सौदत्ती डेपोमध्ये बदली घेतली. घटस्फोटासाठी अर्जही केला. 1 वर्षापूर्वी संतोषनं तिला बसमध्येच मारहाण केली, तिकीट मशीन फोडली आणि गोंधळ घातला. त्यानंतर काशम्मानं पोलीस ठाण्यात तक्रार दाखल केली. त्यावर संतोषला काही दिवस निलंबितही करण्यात आलं आणि नंतर निपाणी बसवेश्वर पोलीस ठाण्यात बदली झाली. बैलहोंगल न्यायालयानं 6 महिन्यांपूर्वी दोघांना घटस्फोट मंजूर केला होता. ಶುಕ್ರವಾರ ನಮ್ಮ
ಸವದತ್ತಿ ಪೊಲೀಸರಿಗೆ ಒಂದು ಮಾಹಿತಿ ಬಂತು. ಆ ಪ್ರಕಾರ ಕಾಶವ ಅನ್ನುವಂಥ ಮಹಿಳೆ ಸವದತ್ತಿ ಪಟ್ಟಣದಲ್ಲಿ ಕೊಲೆ ಆಗಿದ್ದಾಳೆ ಅಂಥೇಳಿ. ಈ ಕಾಶವ ಸುಮಾರು 35 ವರ್ಷದ ಮಹಿಳೆ, ನಮ್ಮ KSRTC ಬಸ್ ಕಂಡಕ್ಟರಾಗಿ ಕೆಲಸ ಮಾಡ್ತಾಯಿದ್ಳು. ಅವಳು ಕೆಲಸಕ್ಕೆ ಬರದೇ ಇರೋದ್ರಿಂದ ಅವರ ಸಹೋದ್ಯೋಗಿಗಳು ಅವಳಿಗೆ ಕರೆ ಮಾಡಲಾಗಿ ಅವಳು ಫೋನು ರಿಸೀವ್ ಮಾಡದೇ ಇದ್ದು, ತದನಂತರ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಅವ್ರ ಸಹೋದ್ಯೋಗಿಯೊಬ್ಬರು ಅವ್ರ ಮನೆ ಹತ್ರ ಬಂದು ಕಿಟಕಿಯಲ್ಲಿ ನೋಡಿದಾಗ ಆ ಮಹಿಳೆ ರಕ್ತಸಿಕ್ತವಾಗಿ ಮನೆಯಲ್ಲಿ ಬಿದ್ದಿರೋದು ಕಂಡು ಬಂದಿದ್ದರಿಂದ ಅದನ್ನು ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ತಕ್ಷಣ ಕಾರ್ಯಪ್ರವೃತ್ತರಾದ ಮಹಿಳೆ ನಮ್ಮ ಪೊಲೀಸರು ಆ ಮಹಿಳೆ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತಿತ್ತು. ಯಾಕಂತಂದರೆ ಜನವರಿ ಫೆಬ್ರವರಿಯಲ್ಲಿ ನಮ್ಮಲ್ಲಿ ಒಂದು ಅವಳ ಮೇಲೆ ಕೊಲೆ ಅಟೆಂಪ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಅದರ ಆರೋಪಿ ಬೇರೆ ಯಾರೂ ಅಲ್ಲ, ಅವಳ ಪತಿಯಾಗಿರ್ತಕ್ಕಂಥ ಸಂತೋಷ್ ಕಾಂಬ್ಳೆ. ಸಂತೋಷ್ ಕಾಂಬ್ಳೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪೇದೆಯಾಗಿ ಕೆಲಸ ಮಾಡ್ತಾಯಿದ್ದ. ಆ ಪ್ರಕರಣ, ಕೊಲೆ ಯತ್ನದ ಪ್ರಕರಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ನಮ್ಮ ಇಲಾಖೆಯ ಸೇವೆಯಿಂದ ಅಮಾನತು ಕೂಡ ಮಾಡಲಾಗಿತ್ತು. ಕೆಲವು ದಿನಗಳ ಹಿಂದೆ, 6 ತಿಂಗಳ ಹಿಂದೆ ಇವರಿಬ್ಬರ ಮಧ್ಯೆ ಡೈವರ್ಸ್ ಕೂಡ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಮ್ಮ ಇಲಾಖಾ ವಿಚಾರಣೆ ಕೂಡ ಸಂತೋಷ್ ಕಾಂಬ್ಳೆ ಮೇಲೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅವನು ತನ್ನ ಪತ್ನಿ ಅಂದರೆ ಡಿವೋರ್ಸ್ ಆಗಿರ್ತಕ್ಕಂಥ ಕಾಶವಳ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿ ಅವಳ ಕೊಲೆಗೆ ಕಾರಣ ಆಗಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದರಿಂದ ಅವನ್ನ ತಕ್ಷಣ ರಾತ್ರೋರಾತ್ರಿ ನಮ್ಮ ಪೊಲೀಸರು ಅವನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನಿಗಾಗಲೇ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ. ಯಾವ ವಿಚಾರಕ್ಕೆ ಕೊಲೆ ಮಾಡಿದ್ರು? ಈಗಾಗಲೇ ಅವ್ರ ಮಧ್ಯೆ ಡೈವರ್ಸ್ ಆಗಿರೋದ್ರಿಂದ ನಮ್ಮ ತನಿಖೆಯಲ್ಲಿ ಕಂಡು ಬಂದ ನಂತರ ಅವರಿಬ್ಬರಿಗೆ ಒಬ್ಬ ಮಗ ಇದ್ದ, 10 ವರ್ಷದ ಅಭಯ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಅವನ ಕಸ್ಟಡಿ ವಿಚಾರವಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗಿತ್ತು ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿರ್ತದೆ. ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಮತ್ತು ಅದು ಯಾವ ರೀತಿ ಮುಚ್ಚಾಕಕ್ಕೆ ಏನಾದರೂ ಟ್ರೈ ಮಾಡಿದ್ದಾರೆ? ಬಾಡಿ ಕೊಳತು ಇಲ್ಲ, ಅವನು ಕೊಲೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಮೋಸ್ಟ್ಲಿ ಅವತ್ತಿಂದ ಅವನು ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದ್ದಾನೆ. ಅವನು ತನಗೆ ಯಾರೂ ಹಿಡಿಯಲ್ಲ ಅಂತ ಅಂದ್ಕೊಂಡಿದ್ದ ಅನಿಸುತ್ತೆ. ಮುಚ್ಚಾಕ್ಲಿಕ್ಕೆ ಅನ್ನೋಂಥದ್ದು ಏನು ಇಲ್ಲಿ ಪ್ರಯತ್ನ ಅಂತಂದರೆ ಬಲವಾದ ಆಯುಧದಿಂದ ಅವನು ತಲೆಗೆ ಹೊಡೆದಿರ್ತಕ್ಕಂಥದ್ದು. ಅದರಿಂದ ರಕ್ತಸ್ರಾವವಾಗಿ ಮಹಿಳೆ ತೀರ್ಕೊಂಡಿರ್ತಕ್ಕಂಥದ್ದು. ಸರ್, ಇದು ಕೂಡ ಸೌದತ್ತಿಯಲ್ಲಿ ಆತನ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿತ್ತು. ಅಂದರೆ ಬಸ್ಸಲ್ಲಿ ಹೋಗುವಾಗ ಅದೇ ಪ್ರಕರಣದಲ್ಲೇ ನಾವು ಅವನ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ದಾಖಲೆ ಮಾಡಿಕೊಂಡು ಅರೆಸ್ಟ್ ಮಾಡಿ ಅವನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ, ಜೊತೆಗೆ ನಮ್ಮ ಇಲಾಖಾ ಸೇವೆಯಿಂದ ಅಮಾನತು ಕೂಡ ಮಾಡಿ ಇಲಾಖಾ ವಿಚಾರಣೆ ಕೂಡ ನಡೀತಾ ಇದೆ. ಸೇವೆ ಮಾಡ್ತಿದ್ದೆ, ಈ ಕೆಲಸ ಮಾಡ್ತಿದ್ದೆ, ಅಮಾನತಲ್ಲಿದ್ದ ಅಂತ ಹೇಳ್ತಾ ಇದ್ದೀನಲ್ಲ. ಸೊ ಹಿ ವಾಸ್ ನಾಟ್ ಆನ್ ಡ್ಯೂಟಿ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಡೈವರ್ಸ್ ಆಗಿತ್ತು, 6 ತಿಂಗಳಿಂದ ಡೈವರ್ಸ್ ಆಗಿದೆ. ಅದಾಗಿಯೂ ಕೂಡ ಅವರಿಬ್ಬರು ಆವಾಗವಾಗ ಜೊತೆಗಿರ್ತಕ್ಕಂಥದ್ದಂತೂ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರ್ತಾರೆ. ಸಂಶಯ ಮಾಡ್ತಾ ಇದ್ದ, ಅದೇ ಕಾರಣಕ್ಕಾಗಿ ಡೈವರ್ಸ್ ಆಗಿರ್ತಕ್ಕಂಥದ್ದು. ಬಟ್ ಡೈವರ್ಸ್ ಆದಮೇಲೂ ಕೂಡ ಅವರು ಅವಾಗವಾಗ ಜೊತೆಗಿರ್ತಾಯಿದ್ರು. ಹೌದು, ನಾವು ಇವನು ನಿಪ್ಪಾಣಿಗೆ ಬಂದುಬಿಡು, ನನ್ನ ಜೊತೆನೇ ಇರು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದ ಅನ್ನೋಂಥದ್ದು ಮಾಹಿತಿ ನಮಗೆ. ಹೌದು, ಈಗ ಸದ್ಯಕ್ಕೆ ನಮಗೆ ಮೇಲ್ನೋಟಕ್ಕೆ ಅದೇ ಕಂಡು ಬರ್ತಾ ಇದೆ. ನಮ್ಮ ತನಿಖೆ ಜಾರಿಯಲ್ಲಿದೆ. ಲವ್ ಮ್ಯಾರೇಜ್ ಆಗಿತ್ತಂತೆ? ಹೌದು, ಲವ್ ಮ್ಯಾರೇಜ್ ಆಗಿರುತ್ತೆ. ಮನೆಯವ್ರ ವಿರುದ್ಧ ಕಟ್ಕೊಂಡು ಲವ್ ಮ್ಯಾರೇಜ್ ಆಗಿದ್ದರು. ಜೊತೆಗೆ ನಿಪ್ಪಾಣಿಯಲ್ಲಿದ್ದರು. ಆಮೇಲೆ ಈ ಮಹಿಳೆ ಟ್ರಾನ್ಸ್ಫರ್ ತೊಗೊಂಡು ಸವದತ್ತಿಗೆ ಬಂದಿದ್ಲು. ಇವನು ಕಳೆದ ಬಾರಿ ಕೂಡ ಗಲಾಟೆ ಮಾಡಿದ್ದು ಅದೇ ಕಾರಣಕ್ಕೋಸ್ಕರ, ನೀನು ಬಂದು ನನ್ನ ಜೊತೆ ನಿಪ್ಪಾಣಿಯಲ್ಲಿ ಇರು ಅಂತ ಹೇಳಿಬಿಟ್ಟು. ನಿಪ್ಪಾಣಿ BCPS ಅಲ್ಲಿ ಇವನು ಕೆಲಸ ಮಾಡ್ಕೊಂಡಿದ್ದ. ಸೊ ಹಾಗಾಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಾ ಅಂತ ಹೇಳಿ ಅದಕ್ಕೆ ಒಪ್ಪದೇ ಇದ್ದಾಗ ಅವಳ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿದ್ದ. ಆ ಪ್ರಕರಣದಲ್ಲಿ ಅವನಿಗೆ ಅರೆಸ್ಟ್ ಮಾಡಿ ಅವನನ್ನು ಇಲಾಖಾ ಸೇವೆಯಿಂದ ಅಮಾನತು ಮಾಡಿದ್ವಿ. ಹೌದು, ಅವಳು ಶಿ ವಾಸ್ ಆನ್ ಡ್ಯೂಟಿ. ಅವನು BCPS ಇಂದ ನಾವು ಇಲ್ಲಿ ಅವನಿಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆಗೆ ಅವನಿಗೆ ಡ್ಯೂಟಿ ಹಾಕಿದ್ವಿ. ಡ್ಯೂಟಿ ಮುಗಿಸ್ಕೊಂಡ್ಮೇಲೆ ಅವನು ತನ್ನ ಹೆಂಡತಿ ಎಲ್ಲಿ ಕೆಲಸ ಮಾಡ್ತಿದ್ಲು ಆ ಬಸ್ಸಲ್ಲಿ होगबिಟ್ಟು ಅವಳ ಮೇಲೆ हल्ले ಮಾಡಿದ್ದ. 13 ऑक्टोबर रोजी संतोष पुन्हा तिच्या घरी आला. शेवटचं एकदा बोलायचं आहे असं सांगून घरात गेला आणि तिथंच तिचा गळा चिरून पोटावर वार करून खून केला. त्यानंतर तो फरार झाला. 4 दिवसांनी हा प्रकार उघडकीस आला. सध्या पोलीस आरोपीच्या शोधात असून लवकरच त्याला अटक केली जाईल. 5 ತಿಂಗಳಿಂದ ಇಲ್ಲಿ ಬಾಡಿಗೆ ಇದ್ದಾರೆ. ಬಟ್ ಅವರ ಪೂರ್ವತೆ ನಮ್ಗೆ ಏನು ಗೊತ್ತಿದ್ದಿರಲಿಲ್ಲ.
ಆ್ಯಕ್ಚುಲಿ ಇಲ್ಲಿ ಬಾಜು ಮನೆಯಾರು ನಮ್ಗೆ ಏನು ಹೇಳ್ರು ಹಿಂಗೆ ಬಾಡಿಗೆ ಬರ್ತಾರೆ ರೀ ಕೂಡ್ರಿ ಅಂತಂತೇಳಿ ಅಂದ್ರೆ ಸಿಂಗಲ್ ಅದಾರ ಕಂಡಕ್ಟರ್ ಅದಾರ ಅಂತಂತೇಳಿ ಹಿಂದಕ್ಕೊಂಡು ನಾವು ಕಂಡಕ್ಟರ್ಗೆ ಆಮೇಲೆ ನೀರಿನ ವಾಟರ್ ಮ್ಯಾನ್ ಇವ್ರಿಗೆ ಬಾಡಿಗೆ ಕೊಟ್ಟಿದ್ವಿ. ಆ ಪ್ರಕಾರ ಬಾಡಿಗೆ ಕೊಟ್ಟಿದ್ವಿ. ಅವರು ಬೆಳಿಗ್ಗೆ ಪುಣೆ ಉಳ್ಕಂದ್ರೆ ಡ್ಯೂಟಿಗೆ ಹೋಗ್ತಿದ್ರು, ರಾತ್ರಿ 8-8 ಅಂದ್ರೆ ಬರ್ತಿದ್ರು. ಬಟ್ ಅವರು ಗಂಡಂದಾಗಲಿ ಅವ್ರದ್ದು ಪೂರ್ವತೈತೆ ನಮಗೇನು ಗೊತ್ತಿದ್ದಿರ್ಕಿಲ್ಲ. ಸಡನ್ನಾಗಿ ಅವರು ಲಾಸ್ಟ್ ಟೈಮ್ ಮನಮ್ಮಿಗೆ ಅವರು ಯಜಮಾನ್ರು ಬಂದಾರಂತಂತೇಳಿ ಹೋದವರು ಹೊಳ್ಳಿ ನಮ್ಗೆ ಭೇಟಿಯಾಗಿದ್ದು ಸೋಮವಾರ ನೈಟ್ ಏನೋ ಆಗೈತೆ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರ ಬ್ರದರ್ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಡಕ್ಕೆ ಬಂದಾಗ ಅವ್ರು ನೋಡಿದಾಗ ನಮ್ಗೆ ಗೊತ್ತು. ಅಂದ್ರೆ ನಿಮ್ಗೇನು ಗೊತ್ತಾಗಿಲ್ಲ ಸರ್? ಏನು ಗೊತ್ತಿಲ್ಲ. ಅವ್ರ ಗಂಡ ಏನಾದ್ರು ಬರ್ತಿದ್ರು ಸರ್ ಅವಾಗ? ಒಮ್ಮೆ ಮಾತ್ರ ಬಂದು ಹೋಗಿದ್ರು ಇವ್ರ ನಮ್ಮ ಗಂಡ ಅಂತಂತ ಹೇಳಿದ್ರು ಅವರು. ಆಮೇಲೆ ಏನು ಇದಾಗಿರ್ಕಿಲ್ಲ. ಏನು ಗಂಡ ಇಂತಿ ಜಗಳ ಅದು ಏನಾದ್ರು ಹೇಳಿದ್ರು? ಅದೇನು ನಮ್ಮ ಮುಂದೆ ಏನು ಹೇಳಿದ್ರು. ಅವ್ರ ಹುಡುಗರು ಮತ್ತು ಏನಿಲ್ಲ ರೀ. ನಮಗೆ ಎಲ್ಲೇ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಗೊತ್ತ ಅವ್ರದ್ದು ಊರ. ಅವ್ರ ತಮಾರ ಬಂದ್ರಿ, ಬಂದು ಕ್ಯಾರ ಮ್ಯಾಲೆ ಹತ್ತಿ ನೋಡಿದಾಗ ಚಾವಿ ಹಾಕಿದ್ದಕ್ಕೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಂತ ಹೊಂಟಿದ್ರು. ಬಟ್ ಆಮೇಲೆ ನೋಡಂತಂತೇಳಿ ಸ್ಲೈಡಿಂಗ್ ಕಿಟಕಿ ಐತೆ ನಮ್ದು, ಅದನ್ನ ತೆಗೆದು ಕ್ಯಾರ ನೋಡಿದಾಗ ಸ್ಮೆಲ್ ಹೊಡೆದತ್ತಲ್ಲ ಅವಾಗ ಬರ್ತದೆ. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಅದೇನು ನಮ್ಗೆ ಗೊತ್ತಿಲ್ಲ ಸರ್. ಏನಿಲ್ಲ. ಅದು ಹೆಂಗೆ ಬಂದಾವ ಗೊತ್ತಿಲ್ಲ ಸರ್. ಅದು ಆಗಿದ್ದನ ನಮಗೆ 3-4 ದಿವಸ ಆಗಿ 3-4 ದಿನ ಮೇಲೆ ಗೊತ್ತ್ರಿ. ಆ್ಯಕ್ಚುಲಿ ಅವ್ರು ಬ್ರದರ್ ಅವ್ರು ಬಂದಾರಂತ ಗೊತ್ತ, ಇಲ್ಲಾಂದ್ರೆ ಇಲ್ಲಿ ಮಟ್ಟ ನಮ್ಗೆ ಗೊತ್ತಾಗೋದಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಸಂಗನಗೌಡ ಪಾಟೀಲ್ ಅಂತ ಶುಕ್ರವಾರ ಅವರು ಈಗ ನಾವು ಕಂಡಿದ್ದು ನೋಡಿದ್ರೆ ಒಂದು 3-4 ತಿಂಗಳು ನಮಗೆ ಬಾಡಿಗೆ ಇದ್ದಿದ್ದು ಕಂಡಾರ್ರಿ ಅವರು. ಮುಂದೆ ಬರೋದು ಡ್ಯೂಟಿಗೆ ಹೋಗಿದ್ರು ಅವರು. ಬೆಳಿಗ್ಗೆ 7 ಗಂಟೆಗೆ ಹೋದ್ರ ಅಂತಂದ್ರೆ ಸಾಯಂಕಾಲ ಹೊಳ್ಳಿ ನಾವು ಅವ್ರನ್ನ 7-7:30 ನೋಡ್ತಿದ್ವಿ. ಹೊಳ್ಳಿ ನೋಡ್ತಿರ್ಕಿಲ್ಲ. ಆ ಬಳಿಕ ಮರ ದಿವ್ಸ ಮತ್ತು ಸೇಮ್ ಅದೇ ಟೈಮ ಹೊಕ್ಕಿದ್ರು ಬರ್ತಿದ್ರು. ಇಲ್ಲೇನು ಓಣ್ಯಾಗ ಹಂಗೇನು ಯಾರು ಏನು ಅವರು ಬಾಲ್ಯ ಯಾರು ಇದು ಇರ್ತಿರ್ಕಿಲ್ಲ. ಏನು ಡ್ಯೂಟಿ ಮಾಡ್ತಿದ್ರು ಸರ್? ಅವರು KSRTC ಒಳಗೆ ಕಂಡಕ್ಟರ್ ಅಂತ ಇದ್ದರು. ಅವ್ರು ಒಬ್ಬರೇ ನಮ್ಮ ಕಂಡಿದ್ದು ನೋಡ್ರಿ ಅವ್ರು ಒಬ್ಬರೇ ಇದ್ದರು. ಹೆಂಗಿದ್ರು ಸರ್ ಓಣ್ಯಾಗೆಲ್ಲ? ಎಲ್ಲ ಚಲೋ ಇದ್ದರು ರೀ. ಎಲ್ಲ ಏನು ಅವ್ರೇನು ಹಂಗೇನು ಇದಿಲ್ಲ, ಭಾಳ ಚಲೋ ಇದ್ರು ಅವ್ರು. ಇದು ಯಾವಾಗ ಏನಾಗಿತ್ತು ಅಂತ ನಿಮ್ಗೆ ಗೊತ್ತಾಯ್ತು ಸರ್? ನಮಗೆ ಈಗ ಗೊತ್ತಾಗಿದ್ದಂದ್ರೆ ಶುಕ್ರವಾರ ದಿವಸ ಗುರುವಾರ ಸಾಯಂಕಾಲ ಗೊತ್ತಾಗಿತ್ತು ನೋಡ್ರಿ. 8-8:30 ಸುಮಾರು ಹಿಂಗಾಗೈತೆ ಅಂತೇಳಿ 8-8:30 ಸುಮಾರು ಗೊತ್ತಾಗಿದ್ದು. ಅಂದ್ರೆ ಅವ್ರ ಯಜಮಾನ್ರಿ ಅಂದ್ರೆ ಹಗಲೆಲ್ಲ ಬರೋದು ಮಾಡ್ತಿದ್ರು? ಏನು ನಾವೇನು ನೋಡಿಲ್ಲ ರೀ ಅವ್ರನ್ನ, ನಮ್ಮ ಕಣ್ಣಿಗೂ ಕಂಡಿಲ್ಲ ಅವ್ರು. ಹಂಗಾಗಿ ಮಂದಿ ಮಾತಾಡೋದು ಬರೋದು ಹೋಗ್ತಿದ್ರು ಅಂತಿದ್ರು. ಕರೆ ಆದ್ರೆ ನಾವಂತ ನೋಡಿಲ್ಲ ಅವ್ರು. ಏನು ಜಗಳ ಮಾಡೋದು ಅದು ಕಂಡಿಲ್ಲ. ಅವ್ರು ಜಗಳ ಮಾಡೋದು ಕಂಡಿಲ್ಲ, ಏನಿಲ್ಲ. ಅವ್ರು ಪೂರ್ತಕ ಅವ್ರು ಇದ್ರು? ಅವ್ರು ಪೂರ್ತಕ ಅವ್ರು ಇದ್ರು. ನಿಮ್ಮ ಹೆಸರು? ನಮ್ಮ ಹೆಸರು ಮೋಹನ್ ಯಲ್ಲಪ್ಪ ಬೋಪೆ ಅಂತೇಳಿ. जाती परंपरेच्या पलीकडे जाऊन लग्न केलेल्या या जोडप्यानं आयुष्यात स्वतःच्या मेहनतीनं स्थिरता मिळवली होती. पण किरकोळ कारणावरून निर्माण झालेला वाद अखेरीस खुनात बदलला. न्याय देण्याचं काम करणाऱ्या पोलिसाच्याच हातून त्याच्या पत्नीचा मृत्यू झालाय. काशोमाच्या घरच्यांचा आक्रोश आमच्या मुलीला न्याय मिळावा असा होत होता. कॅमेरामन विनोद कोलकारसह राज हिरेमठ, KMM मराठी, सौदत्ती.